ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18 ನಿಮಿಷದ ಆಡಿಯೋ ವೈರಲ್ ಆಯಿತು. ಅದರ ಬೆನ್ನಲ್ಲೇ ಈಗ ಆ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುಷ್ಪ ಪೊಲೀಸರ ವಶದಲ್ಲಿ. ರಾಜೇಂದ್ರ ಹತ್ಯೆ ಸುಪಾರಿ ಸೀಕ್ರೆಟ್ ಹೇಳಿದ್ದಂತಹ ಸೋಮನ ಆಪ್ತೆ ಪುಷ್ಪ ಜೊತೆ ಇಬ್ಬರು ಯುವಕರನ್ನು ಕೂಡ ಖ್ಯಾತಸಂದ್ರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೂವರನ್ನು ವಶಕ್ಕೆ ಪಡೆದಿದ್ದಾರೆ. ತೀವ್ರ ವಿಚಾರಣೆಗೆ ಅವರನ್ನ ಒಳಪಡಿಸಿದ್ದಾರೆ. 18 ನಿಮಿಷದ ಆಡಿಯೋ, ಆ ಆಡಿಯೋವನ್ನ ಆಧರಿಸಿಯೇ MLC ರಾಜೇಂದ್ರ ಕೂಡ ದೂರು ಕೊಟ್ಟಿದ್ದು, FIR ಕೂಡ ಆಗಿದ್ದು, ಜೊತೆಗೆ ಆಡಿಯೋ ಸಾಕ್ಷ್ಯವನ್ನ ಕೂಡ ನೀಡಿದ್ರು. ಇನ್ನು ರಾಜೇಂದ್ರ ಹತ್ಯೆ ಸುಪಾರಿಯ ಬಗ್ಗೆ ಸಚಿವ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜೇಂದ್ರ ರಾಜಣ್ಣ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ. ಯಾಕಂದ್ರೆ 2 ಪ್ರಕರಣ ತನಿಖಾ ಹಂತದಲ್ಲಿವೆ, ಹಾಗಾಗಿ ರಿಯಾಕ್ಟ್ ಮಾಡಲ್ಲ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪಷ್ಟನೆ. ಈ ಪ್ರಕರಣಗಳ ತನಿಖೆಗೆ ತನಿಖಾ ತಂಡ ರಚನೆ ಆಗಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಅದು ಸುಪಾರಿ ಕೊಟ್ಟಿರುವಂಥದ್ದು ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ತಮ್ಮ ಗಮನಕ್ಕೆ ಬಂದು ಅಲ್ಲಲ್ಲ, ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರಬೇಕಲ್ಲ. ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ಸ್ಟೇಟಸ್ ಏನಿದೆ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.